ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳೇ, ನಿಮ್ಮೆಲ್ಲರ ಆಶೀರ್ವಾದದಿಂದ 4 ಬಾರಿ ನಮ್ಮ ಶಾಸಕರಾದ ಮುನಿರತ್ನರವರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದೀರಿ. ನಿಮ್ಮ ಋಣ ತೀರಿಸುವ ಕೆಲಸ ನಮ್ಮ ಶಾಸಕರ ಮೇಲಿದೆ. 2013ರಿಂದ ಶಾಸಕರಾಗಿ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನ ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವಂತೆ ಮಾಡುತ್ತಾ ಬಂದಿರುವುದಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಪ್ರಸ್ತುತ ಆಡಳಿತ ನಡೆಸುತ್ತಿರುವವರ ದ್ವೇಷ ಸಾಧನೆಯಿಂದಾಗಿ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಜೆಪಿ ಪಾರ್ಕ್ ವಲಯದ 10 ಅಭಿವೃದ್ಧಿ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿರುವುದನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ಇವುಗಳಲ್ಲಿ ಜೆಪಿ ಪಾರ್ಕ್, ಯಶವಂತಪುರ, ಮುತ್ಯಾಲನಗರ ಹಾಗೂ ಶಂಕರನಗರ ರೈಲ್ವೆ ಅಂಡರ್ಪಾಸ್ಗಳು, ಇನ್ನು ಜೆಪಿ ಪಾರ್ಕ್ಗೆ ಸಂಬಂಧಿಸಿದ ಡಯಾಲಿಸಿಸ್ ಸೆಂಟರ್, ಯೋಗ ಸೆಂಟರ್, ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಜಿಮ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣವಾಗಬೇಕಿದ್ದ ಸ್ವಿಮ್ಮಿಂಗ್ ಪೂಲ್, ಇಡೀ ಬೆಂಗಳೂರಿನ ಆಕರ್ಷಣೆಯಾಗಬೇಕಿದ್ದ ಕ್ಲಾಕ್ ಟವರ್, ಜೆಪಿ ಪಾರ್ಕ್ಗೆ ಶುದ್ಧ ನೀರು ಪೂರೈಸಬೇಕಿದ್ದ ಎಸ್ಟಿಬಿ ಪ್ಲಾಂಟ್, ವಯೋವೃದ್ಧರಿಗಾಗಿ ನಿರ್ಮಾಣ ಮಾಡುತ್ತಿದ್ದ ವೃದ್ಧಾಶ್ರಮ, 2,000 ಮಕ್ಕಳು ಓದುವಂತಹ ಶಾಲೆಯ ಕೆಲಸ, ಫುಟ್ಪಾತ್ ವ್ಯಾಪಾರಿಗಳಿಗಾಗಿ ನಿರ್ಮಾಣವಾಗುತ್ತಿದ್ದ 120 ಅಂಗಡಿ ಮಳಿಗೆಗಳು, ಮೆಟ್ರೋ ಕಾಮಗಾರಿ, ನಮ್ಮ ಭಾರತದ ಧೀಮಂತ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಶಂಕುಸ್ಥಾಪನೆ ಮಾಡಿದ್ದಂತಹ ಸಬರ್ಬನ್ ಟ್ರೈನ್ ಕೆಲಸ, ಜೆಪಿ ಪಾರ್ಕ್ ಆಟದ ಮೈದಾನದ ಗ್ಯಾಲರಿಗೆ ಗ್ರಾನೈಟ್ ಹಾಕುವ ಕೆಲಸ, ಶಟಲ್ಕಾಕ್ ಕೋರ್ಟ್ನ ಮ್ಯಾನೇಜ್ಮೆಂಟ್, ಲೈಟ್ಗಳು ಮತ್ತು ಸೆಕ್ಯೂರಿಟಿ ಇಲ್ಲದ ಸ್ಯಾಂಡ್ ವಾಕ್ ಟ್ರ್ಯಾಕ್, ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಅರ್ಧಕ್ಕೆ ನಿಂತ ಮ್ಯಾನೇಜ್ ಮಾಡದ ಕೆಲಸಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಇದಕ್ಕೆ ಮೂಲ ಕಾರಣ ಆಳುತ್ತಿರುವವರ ಅಸಹಕಾರ. ಇನ್ನು ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ಯವಹಾರ, ಅನಾಚಾರ, ಭ್ರಷ್ಟಾಚಾರಕ್ಕೆ ಯಾರು ಸಹಕಾರ ನೀಡುತ್ತಿದ್ದಾರೆ ಎಂಬುದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ವ್ಯಾಪಾರಿಗಳಿಗೆ ಕಿರುಕುಳ, ಸಾರ್ವಜನಿಕರಿಗೆ ತೊಂದರೆ, ಕ್ಲಬ್ಬು ಪಬ್ಬುಗಳ ದರ್ಬಾರು, ಸ್ಪಾ ಹೆಸರಿನಲ್ಲಿ ನಡೆಯುತ್ತಿರುವ ಅನಾಚಾರಗಳು, ಇವುಗಳೆಲ್ಲದರಿಂದ ಜನಸಾಮಾನ್ಯರು ಭಯದಲ್ಲಿ ಬದುಕುವಂತಾಗಿದೆ. ಇಷ್ಟೇ ಅಲ್ಲದೆ ಶರವೇಗದ ಅಭಿವೃದ್ಧಿ ಕಾರ್ಯಗಳ ಮೂಲಕ ಆರ್ ನಗರದ ಜನಸೇವೆ ಮಾಡುತ್ತಿದ್ದ ನಮ್ಮ ಜನಾನುರಾಗಿ ಶಾಸಕ ಮುನಿರತ್ನ ಅವರ ಮೇಲೆ ಅತ್ಯಾಚಾರದಂತಹ ಕೇಸ್ಗಳನ್ನು ಹಾಕಿ ಅವರನ್ನ ಕುಗ್ಗಿಸುವಂತಹ ಕೆಲಸ ನಡೆಯುತ್ತಿದೆ. ಆದರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ನಮ್ಮ ಜನಪ್ರಿಯ ಶಾಸಕರು 2028 ಮಾರ್ಚ್ ಒಳಗೆ ಅರ್ಧಕ್ಕೆ ನಿಂತಿರುವ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ರಾಜಕೀಯ ಎದುರಾಳಿಗಳಿಗೆ ತಕ್ಕ ಉತ್ತರ ನೀಡುವ ಸಂಕಲ್ಪವನ್ನ ಮಾಡಿದ್ದಾರೆ. ಇದಕ್ಕೆಲ್ಲ ಆರ್ ನಗರದ ಮತದಾರ ದೇವರುಗಳಾದ ನಿಮ್ಮ ಆಶೀರ್ವಾದ ನಮ್ಮ ಶಾಸಕರಾದ ಮುನಿರತ್ನ ಅವರ ಮೇಲಿರಲಿ ಎಂಬುದು ನಮ್ಮೆಲ್ಲರ ಆಶಯ. ಜೈ ಹಿಂದ್, ಜೈ ಕರ್ನಾಟಕ.